ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓ ಬ್ರಹ್ಮರಾಕ್ಷಸನೇ, ನಾನು ತಪಸ್ಸು ಮಾಡಿದ್ದೇನೆ. ನನ್ನ ಸೊಕ್ಕೆಯನ್ನು ಹೆಚ್ಚಿಸಲು ನೀನು ವರ ನೀಡಬೇಕು. ಮಹಿಷಾಸುರ, ನಿಮ್ಮ ತಪಸ್ಸು ಶ್ರದ್ಧೆಯಿಂದ ಕೂಡಿದೆ. ನಾನು ಸಂತೋಷಪಟ್ಟಿದ್ದೇನೆ. ಏನು ಬರಬೇಕು ಕೇಳು. ನನ್ನನ್ನು ದೇವತೆಗಳು, ಮಾನವರು, ರಾಕ್ಷಸರು ಯಾರು ಕೊಲ್ಲಲಾಗದಂತೆ ವರವನ್ನು ನೀಡು. ನಾನು ಶಕ್ತಿಶಾಲಿಯಾಗಿ ಆಳಬೇಕು. ಸರಿ, ನಿನ್ನನ್ನು ಪುರುಷರು ಅಥವಾ ದೇವತೆಗಳು ಕೊಲ್ಲಲಾಗದು. ಆದರೆ ಹೆಣ್ಣಿನ ಶಕ್ತಿಯ ಬಗ್ಗೆ ಎಚ್ಚರಿಕೆ. ಹೆಣ್ಣು ಶಕ್ತಿ, ಅವರು ನನ್ನನ್ನು ಏಕೆ ಸೋಲಿಸುತ್ತಾರೆ? ನಾನು ಅಜೇಯನು. ಅಹಂಕಾರ ನಾಶದ ಮಾರ್ಗ. ಜಾಗರೂಕನಾಗು ಮಹಿಷಾಸುರ. ನಿನ್ನವರ ನಿನಗೆ ಸಿಕ್ಕಿತು. ಮಹಿಷಾಸುರನಿಗೆ ಬ್ರಹ್ಮ ರಾಕ್ಷಸನಿಂದ ವರ ಸಿಕ್ಕಿತು. ಅವನು ಅಹಂಕಾರದಿಂದ ತುಂಬಿ ದೇವತೆಗಳ ಮೇಲೆ ದಾಳಿ ಮಾಡತೊಡಗಿದನು. ನನಗೆ ಯಾರು ಏನೂ ಮಾಡಲಾಗದು. ನಾನು ದೇವತೆಗಳನ್ನು ಸೋಲಿಸುತ್ತೇನೆ. ಈಗ ನಾನು ಸ್ವರ್ಗದ ರಾಜ. ಮಹಿಷಾಸುರನ ಅಹಂಕಾರದಿಂದ ನಾವು ಸೋಲುತ್ತಿದ್ದೇವೆ. ಅವನನ್ನು ನಿಲ್ಲಿಸಲು ಹೆಣ್ಣು ಶಕ್ತಿಯ ಅಗತ್ಯವಿದೆ. ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದುರ್ಗಾದೇವಿಯನ್ನು ಸೃಷ್ಟಿಸಿದರು. ಮಹಿಷಾಸುರ, ನಿನ್ನ ಅಹಂಕಾರಕ್ಕೆ ಅಂತ್ಯವಿದೆ. ನಾನು ಶಕ್ತಿ, ಧರ್ಮ ಮತ್ತು ಸತ್ಯದ ಪ್ರತಿನಿಧಿ. ನೀನು ಹೆಣ್ಣು, ನೀನು ನನ್ನನ್ನು ಸೋಲಿಸಲಾಗದು. ನಾನು ಶಕ್ತಿ, ನಾನು ಸತ್ಯ. ನಿನ್ನ ಅಹಂಕಾರವೇ ನಿನ್ನ ನಾಶಕ್ಕೆ ಕಾರಣವಾಯಿತು ಮಹಿಷಾಸುರ. ಇದು ಸತ್ಯದ ವಿಜಯ. ದುರ್ಗಾದೇವಿಯ ಶಕ್ತಿಯಿಂದ ಮಹಿಷಾಸುರನ ಅಹಂಕಾರ ನಾಶವಾಯಿತು. ಈ ವಿಜಯವನ್ನು ನಾವು ದಸರಾ ಹಬ್ಬದ ಮೂಲಕ ಆಚರಿಸುತ್ತೇವೆ. ದಸರಾ ಹಬ್ಬವು ಧರ್ಮದ, ಶಕ್ತಿಯ ಮತ್ತು ಸತ್ಯದ ಜಯವನ್ನು ಸೂಚಿಸುತ್ತದೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.